ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಇದು ತುಂಬ ಹಳೆಯ ಕತೆ, ಸಾಕಷ್ಟು ಜನ ಕೇಳಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ನಮಗೆ ಒಂದು ತಾಳ್ಮೆ ಇರಬೇಕು. ಇನ್ನೊಂದು, ನಾವು ಮಾಡುವಂತಹ ಕೆಲಸದಲ್ಲಿ ಅಚಲವಾದ ನಂಬಿಕೆ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಒಬ್ಬ ಇರ್ತಾನೆ, ಅವನಿಗೆ ತಾಳ್ಮೆ ಇಲ್ಲ, ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅನ್ನುವಂತಹ ಮನಸ್ಥಿತಿ. ಹಾಗಾಗಿ ನೀರು ಬೇಕು ಅಂತ ಅವನ ತೋಟದಲ್ಲಿ ಬಾವಿ ತೋಡೋದಕ್ಕೆ ಹೋಗ್ತಾನೆ. 10 ಅಡಿ ತೋಡ್ತಾನೆ, ಅಯ್ಯೋ ಇಲ್ಲಿ ಸರಿ ಇಲ್ಲ, ಇನ್ನೊಂದು ಕಡೆ ಹೋಗ್ತಾನೆ, ಇನ್ನು 10 ಅಡಿ ತೋಡ್ತಾನೆ, ಹೀಗೆ ಒಂದು 10 ಜಾಗದಲ್ಲಿ ಬಾವಿ ನೀರನ್ನು ಹುಡುಕುವಂತಹ ಕೆಲಸವನ್ನು ಮಾಡ್ತಾನೆ. ಅದೇ ಇನ್ನೊಬ್ಬ ಇರ್ತಾನೆ, ಅವನು ನೀರೇ ಸಿಗದಂತಹ ತೋಟ ಅವನದಾಗಿದ್ರೂ ಸಹ ಒಂದೇ ಕಡೆ 100 ಅಡಿ ಆಳಕ್ಕೆ ಗುಂಡಿಯನ್ನು ತೋಡ್ತಾನೆ. ಅವನ ಅದೃಷ್ಟ ಅನ್ನೋ ಹಾಗೆ ಅವನಿಗೆ ನೀರು ಸಹ ಬರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ, ನಮಗೂ ಗೊತ್ತು 10 ಅಡಿ ತೋಡಿದ್ರೆ ನೀರು ಬರಲ್ಲ ರೀ, ಮಿನಿಮಮ್ 50 ಅಡಿ ತೋಡಿದ್ರೆ ನೀರು ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಆದರೂ ಸಹ 10 ಅಡಿ 10 ಜಾಗದಲ್ಲಿ ತೋಡೋದಕ್ಕಿಂತ ಒಂದೇ ಜಾಗದಲ್ಲಿ ಅವನು 10 ಅಡಿ ತೋಡಿದ್ದಿದ್ರೆ ನೀರು ಸಿಗ್ತಾ ಇತ್ತಲ್ವಾ. ಇದು ಎಲ್ರಿಗೂ ಅರ್ಥ ಆಗುತ್ತೆ. ಹಾಗೆಯೇ ನಾವೇನು ಮಾಡ್ತೀವಿ, ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಅಯ್ಯೋ ಇದು ಬೇಡವಾ ಅದು ಮಾಡೋಣ, ಅದು ಬೇಡವಾ ಇದು ಮಾಡೋಣ, ಮನಸ್ಸು ಮಂಗನ ಹಾಗೆ. ಅದಕ್ಕೆ ಮರ್ಕಟ ಅಂತ ಹೇಳ್ತಾ ಹೋಗ್ತಾರೆ. ಇದು ಬೇಡ ಅದು ಬೇಡ, ಇದು ಬೇಡ ಅದು ಬೇಡ ಅಂತ ಕೊಂಬೆಯಿಂದ ಕೊಂಬೆಗೆ ಹಾರುತ್ತೋ ಹಾಗೆ ನಮ್ಮ ಮನಸ್ಸು ಅಷ್ಟೇ, ಇದು ಬೇಡ ಅದು ಬೇಡ, ಅದು ಬೇಡ ಇದು ಬೇಡ ಅಂತ ಹಾರ್ತಾನೆ ಇರುತ್ತೆ. ಅದ್ರ ಬದಲು ಒಂದೇ ಜಾಗದಲ್ಲಿ ಆ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಿದಾಗ ನಮಗೆ ಏನು ಬೇಕೋ ಅದು ಖಂಡಿತ ಸಿಕ್ಕತ್ತೆ. ನೋಡಿ, ಇಲ್ಲಿ ಕಳ್ಕೊಳ್ಳೋದಕ್ಕೆ ನಾವೇನು ತೊಗೊಂಡೇ ಬಂದಿಲ್ಲ, ನಾವು ಬಂದಿದ್ದು ಖಾಲಿ ಕೈಯಲ್ಲಿ, ಹೋಗೋದು ಖಾಲಿ ಕೈಯಲ್ಲಿ. ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯ ಅಲ್ವಾ. ಹಾಗಿರಬೇಕಾದ್ರೆ ನಮ್ಮ ಮನಸ್ಸನ್ನು ಒಂದು ಹತೋಟಿಗೆ ತೆಗೆದುಕೊಳ್ಳಿಲ್ಲ ಅಂತ ಅಂದರೆ ನಮ್ಮನ್ನು ನಾವು ಸೋಲಿಸಿದ ಹಾಗೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆ ಮನಸ್ಸನ್ನು ಒಂದು ವಿಷಯದಲ್ಲಿ ಕೇಂದ್ರೀಕರಿಸೋ ಹಾಗೆ ಮಾಡೋ ಕೆಲಸ ನಮ್ಮದೇ. ಯೋಚನೆ ಮಾಡಿ. ಹಾಗೆ ಭಗವಂತ ನಮಗೇನೆಲ್ಲ ಬೇಕೋ ಅದನ್ನು ಖಂಡಿತವಾಗ್ಲೂ ಕೊಡ್ತಾನೆ. ಅವನ ಮೇಲೆ ನಂಬಿಕೆ ಇರಲಿ. ಪ್ರತಿನಿತ್ಯ ನಾಮಸ್ಮರಣೆ ಮಾತ್ರ ಮರಿಲೇಬಾರ್ದು. ಯಾಕೆ ಅಂದರೆ ಪ್ರತಿಯೊಂದು ಉಸಿರು ಸಹ ಅವನ ಉಡುಗೊರೆಯಾಗಿದೆ. ಯೋಚನೆ ಮಾಡಿ. ಥ್ಯಾಂಕ್ ಯು.